ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ಲೆಟ್ಸ್ ಗೋ ಸ್ಕೀಯಿಂಗ್. ಈ ಸ್ಕೀಯಿಂಗ್ ರೆಸಾರ್ಟ್ ಬಂದು ನಮಗೆ 60 ಕಿಲೋಮೀಟರ್ಸ್ ದೂರದಲ್ಲಿತ್ತು. ಸೊ ಬೆಳಗ್ಗೆನೆ ಬೇಗ ಎದ್ದು ರೆಡಿ ಆಗಿ ಬಸ್ ಹತ್ಕೊಂಡು ಪ್ಲೇಸ್ಗೆ ರೀಚ್ ಆದ್ವಿ. 2 hours ಜರ್ನಿ ಆಗಿದ್ರಿಂದ ಬಸ್ ಅಲ್ಲಿ ನಾವು ಸಾಂಗ್ಸ್ ಹಾಡ್ಕೊಂಡು ಸ್ವಲ್ಪ ಫನ್ ಮಾಡ್ಕೊಂಡು ಹೋದ್ವಿ. ನಾವು ಹೋಗ್ತಿರೋ ಪ್ಲೇಸ್ ಹೆಸರು ಸಾಂಗ್ಡಿಂಗ್ ಸ್ಕೀ ರೆಸಾರ್ಟ್ ಅಂತ. ಸ್ಕೀಯಿಂಗ್ ನಾನು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಇದು ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಈ ಪ್ಲೇಸ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿ ಸ್ನೋ ಇಂದ ಕವರ್ ಆಗಿತ್ತು. ನಾವಿರೋ ಪ್ಲೇಸ್ ಅಲ್ಲಿ ಈ ವರ್ಷ ಇನ್ನೂ ಸ್ನೋ ಆಗಿರ್ಲಿಲ್ಲ. ಫಸ್ಟ್ ಥಿಂಗ್ ಇಸ್ ಫಸ್ಟ್ ಅಂತ ಹೋಗಿದ್ ಕೂಡಲೇ ನಾವು ಬ್ರೇಕ್ಫಾಸ್ಟ್ ಸ್ಪಾಟ್ ಅನ್ನ ಹುಡ್ಕೊಂಡು ಹೋದ್ವಿ. ಯಾಕೆ ಅಂದ್ರೆ ನಾವು ಒಂದ್ಸತಿ ಒಳಗಡೆ ಹೋಗಿದ್ದಾದ್ಮೇಲೆ 4 hours ನಾವು ಹೊರಗಡೆ ಬರಕ್ಕಾಗಲ್ಲ. ಸೊ ಪರಾಟ ಎಲ್ಲ ತಿನ್ಕೊಂಡು ಫುಲ್ ಎನರ್ಜಿಯಿಂದ ಒಳಗಡೆ ಎಂಟ್ರಿ ಆದ್ವಿ. ಆಲ್ರೆಡಿ ಅಲ್ಲಿ ಸ್ಕೀಯಿಂಗ್ ಮಾಡ್ತಿರೋರ್ನೆಲ್ಲ ನೋಡಿ ಒಂದ್ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಸ್ಕೀಯಿಂಗ್ ಮಾಡೋದಕ್ಕೆ ನಾವು ನಮ್ ಕ್ಲೋತ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಆಗಲ್ಲ. ಅವ್ರದೇ ಆದ ಕಾಸ್ಟ್ಯೂಮ್ಸ್ ಅನ್ನ ರೆಂಟ್ ಮಾಡ್ಕೋಬೇಕಾಗತ್ತೆ. ಜಾಕೆಟ್ ಮತ್ತೆ ಪ್ಯಾಂಟ್, ಶೂಸ್, ಹೆಲ್ಮೆಟ್ ಹಾಗೆ ಸ್ಕೀಯಿಂಗ್ ಬೋರ್ಡ್ ಕೂಡ ಕೊಡ್ತಾರೆ. ಈ ಶೂಸೇ ಒಂದು 5 kgs ಇರೋ ತರ ತುಂಬಾನೇ ಹೆವಿ ಆಗಿತ್ತು. ಈ ಕಾಸ್ಟ್ಯೂಮ್ ನಮ್ಮನ್ನ ಒಂಥರ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಎಷ್ಟೇ ಸರಿ ಬಿದ್ರೂ ಏನು ಆಗೋದಿಲ್ಲ. ಈ ಸ್ಕೀಯಿಂಗ್ ಬೋರ್ಡ್ ಮೇಲೆ ನಾವು ಸ್ಟಡಿ ಆಗಿ ನಿಂತ್ಕೊಳ್ಳೋದೇ ನಮ್ಗೆ ಕಷ್ಟ ಆಗಿತ್ತು. ಸೊ ಫಸ್ಟ್ ನಿಂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿದ್ವಿ. ನಿಂತ್ಕೊಂಡಿದ್ದಾದ್ಮೇಲೆ ಮೂವ್ ಮಾಡೋದಕ್ಕೆ ನಮ್ಗೇನಷ್ಟು ಕಷ್ಟ ಅನ್ಸ್ಲಿಲ್ಲ. ಆರಾಮಾಗಿ ಐಸಲ್ಲಿ ಸ್ಲೈಡ್ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಕಾಣಿಸ್ತಿರೋ ಸ್ಲೋಪ್ ಅಲ್ಲೇ ನಾವು ಸ್ಕೀಯಿಂಗ್ ಮಾಡಿದ್ದು. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಅಲ್ಲಿ ಹೋಗಿ ಸ್ಟಾಪ್ ಆಗ್ತೀವಿ ಸ್ಲೋಪ್ ಇರೋದ್ರಿಂದ ಅಂತ ಅನ್ಕೊಂಡೆ. ಬಟ್ ಹಂಗ ಆಗ್ಲಿಲ್ಲ. ಮಧ್ಯದಲ್ಲಿ ಬೀಳ್ತಿದ್ವಿ. ಹೆಲ್ಮೆಟ್ ಜಾಕೆಟ್ ಎಲ್ಲ ಹಾಕೊಂಡಿದ್ವಲ್ಲ, ಹಾಗೆ ಸ್ನೋ ಆಗಿರೋದ್ರಿಂದ ಅದ್ರ ಮೇಲೆ ಬಿದ್ರೂನು ನಮ್ಗೇನು ಏಟ್ ಆಗೋದಿಲ್ಲ. ಪೇನ್ ಕೂಡ ಆಗಲ್ಲ. ನನ್ಗೂ ಕೂಡ ಅದೇ ಭಯನೇ ಆಗಿತ್ತು, ಬಿದ್ರೆ ಏನಾದ್ರೂ ಆಗತ್ತೆ ಅಂತ. ಬಟ್ ಏನೂ ಆಗ್ಲಿಲ್ಲ. ಈ ಎಕ್ಸ್ಪೀರಿಯನ್ಸ್ ಒಂಥರ ಹೊಸದಾಗಿ ಸಕ್ಕದಾಗಿತ್ತು. ನಿಮ್ಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಒಂದ್ಸತಿ ಟ್ರೈ ಮಾಡ್ಲೇಬೇಕು. ಇಲ್ಲಿ ಸ್ಕೀಯಿಂಗ್ ಮಾಡುವಾಗ ನಾನು ಎಷ್ಟು ಸತಿ ಬಿದ್ದಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ. ಇಷ್ಟು ಇವತ್ತಿನ ಡೇ. ಓಕೆ, ಬಾಯ್.